ನನಗಾದ ದೌರ್ಜನ್ಯದ ಬಗ್ಗೆ ಮತ್ತು ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಸೂರಜ್ ರೇವಣ್ಣ ಮತ್ತು ಅವ್ರ ಸಹಚರರು ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತು ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣ ಅವರು, ಮತ್ತು ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಕರೋನಾ ಟೈಮಲ್ಲಿ ಸರ್. ಏನಾಗಿದೆ? 4 ವರ್ಷದ ಹಿಂದೆ ಮಾತ್ರ ದೌರ್ಜನ್ಯ ಮಾಡಿದ್ದು, ಆಮೇಲೆ ನಂತರ ಇಲ್ಲ ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡಿದ್ರು. ಕೆಲಸ ಮಾಡ್ತಾ ಇದ್ರು ಜೊತೆ ಸೂರಜ್ ಜೊತೆ? ಇಲ್ಲ ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು, JDS ಕಾರ್ಯಕರ್ತರು. ಹೌದು. ಅವ್ರ ಸಂಪರ್ಕದಲ್ಲಿ ಇದ್ರ ಅಂದ್ರೆ ಅವ್ರ ಜೊತೆ ಹೋಗೋದು ಬರೋದು ಆ ಥರದ್ದು ಇತ್ತ ಸೂರಜ್ ರೇವಣ್ಣ? ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡು, ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನಾನು ಅಂದರೆ ಅವರು ನಾನೆಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತನಿಖೆ ಆಗುತ್ತೆ, ಅಲ್ಲಿ ಬರುತ್ತೆ ಸರ್. ಹೇಳಿ ಯಾವುದು ಸರ್? ಜೂನ್ 21 ಈಗ ಅದು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಅದನ್ನೇ ಹೇಳ್ತಿರೋದು. ನನಗೆ ಬೆದರಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅಂತ. ಅದಕ್ಕೋಸ್ಕರ ನನಗೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ನನಗಾದ ಅನ್ಯಾಯನ್ನು ಕೇಳ್ತಾ ಇದ್ದೀನಿ. ಸರ್, ಈಗ ನೀವು ಕೆಲವು ಮೆಸೇಜ್ಗಳನ್ನ ಸೂರಜ್ ಅವರಿಗೆ ಕಳಿಸಿದೀನಿ ಅಂತ ಇರೋಂಥ ಸರ್, ಅದೆಲ್ಲ ತನಿಖೆ ಹಂತದಲ್ಲಿದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲ, ನೀವು ಕಳಿಸಿರೋದು? ಹೌದು ಸರ್, ಎಲ್ಲ ತನಿಖೆ ಹಂತದಲ್ಲಿದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಹಣದ ಬೇಡಿಕೆ ನಿಮ್ಮ ಮೂಲಕ ಸೂರಜ್ ಅವ್ರ ಪರಿಚಯ ಆಗಿದೆ, ಹೇಗೆ ಸರ್ ಅದು? ಇಲ್ಲ ನಮ್ಮ ಮೂಲಕ ಏನು ಪರಿಚಯ ಇಲ್ಲ. ಅವ್ರು ಹೆಂಗ್ ಪರಿಚಯ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆ ಅರಕಲಗೂಡು ಮೂಲದ ಯುವಕ ಪರಿಚಯ ಇತ್ತ ಮೊದಲು? ಹೌದು, ನಾನು ಅವನು ಕೊಲಿಗು ಒಟ್ಟಿಗೆ ಕೆಲಸ ಮಾಡ್ತೀವಿ. ಈಗ ನೀವು 4 ವರ್ಷದ ಹಿಂದೆ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಆಗ್ಲೇ ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ? ಸರ್, ಅವಾಗ ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ಅದು ಕಂಪ್ಲೇಂಟ್ ಕೊಡೋಂಥ ಧೈರ್ಯನೂ ಮಾಡಿರ್ಲಿಲ್ಲ. ಮಾನಸಿಕವಾಗಿ ನನ್ನೊಳಗೆ ನೋವು ಬಿಟ್ಕೊಂಡು ಸುಮ್ಮನೆ ಇದ್ದೆ 4 ವರ್ಷದಿಂದ. ಹೌದು, ಈಗ ಅದು ಸಂದರ್ಭ ಬಂತು ಕೊಟ್ಟಿದ್ದೀನಿ. ಇಲ್ಲ ಖಂಡಿತ ನಾನಲ್ಲ. ಈಗ ಅವರು ಕೂಡ ಅವರು ಇಲ್ಲ, ಈಗ ಮೊದಲ ಸಂತ್ರಸ್ತ ಅವ್ರು ದೂರು ಕೊಟ್ಟಿದ್ದಾರೆ, ನಿಮ್ ವಿರುದ್ಧನೂ ಕೂಡ ದೂರು ಕೊಟ್ಟಿದ್ದಾರೆ. ನನ್ನನ್ನು ಕೂಡ ಹಾಕಿದ್ದ, ನೀವು ಕೂಡ ಹಾಕಿದ್ರಿ, 1,000 ರೂಪಾಯಿ ಹಣನೂ ಕೂಡ ಕಿತ್ಕೊಂಡ, ಲಾಡ್ಜ್ ಅಲ್ಲಿ ಅವ್ನು ನನ್ನನ್ನು ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಇಲ್ಲ ನಾನು ಇವರು ಸೂರಜ್ ಅಣ್ಣವ್ರು ಹೇಳ್ದಂಗೆ ಮಾಡಕ್ ಹೋಗಿ ಅವ್ನು ನನ್ನ ಜೊತೆ ಇಟ್ಕೊಂಡಿದ್ದೆ ಅಷ್ಟೇ. ಅಮೌಂಟ್ ಇರಲ್ಲ ಅಂತ ಅವ್ನು ಕೊಟ್ಟಿದ್ದ, ಬಟ್ ಅವನಿಗೆ ಬೆದರಿಕೆ ಹೊಟ್ಟಿದ್ದು ಇವ್ರ ಕಡೆ ಅಂತ ನಿಜ. ಆ ವಿಚಾರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟಿರೋದು. ಸರ್, ಈಗ ಅವ್ರಿಗೆ 1 ಕೋಟಿ ಹಣ ನಾವು ಕೊಡ್ತೀವಿ, ನಿಮ್ ಜೊತೆಲೆ ಇಟ್ಕೊಂಡಿರುವಂತ ಬ್ಲಾಕ್ ಮೇಲ್ ಮಾಡಿ ಸರ್, ಎಲ್ಲ ತನಿಖೆ ಅಂತದ್ರಿಂದ ಗೊತ್ತಾಗುತ್ತೆ ಬಿಡಿ ಸರ್. ನಿಮ್ಮ ಈ ದೂರಿನ ಹಿನ್ನೆಲೆಯಲ್ಲಿ ಯಾರು ಪಾತ್ರ ಇದೆಯಾ ಅಥವಾ ಅವರಿಂದ ಒಳಗಾಗಿ ಸ್ವಇಚ್ಛೆಯಿಂದ ದೂರು ಕೊಡ್ತಾ ಇರತಕ್ಕಂಥ ದೂರ, ಇದರಲ್ಲಿ ಬೇರೆ ಪಾತ್ರ ಇದೆಯಾ? ಯಾರ ಪಾತ್ರನೂ ಇಲ್ಲ ಸರ್, ಸ್ವಇಚ್ಛೆಯಿಂದ ಕೊಡ್ತಾ ಇರೋದು. ನಮಗೆ ನೋವಾಗಿದೆ, ನಾವು ನ್ಯಾಯ ಕೇಳ್ತಾ ಇದೀವಿ. ಯಾರಿಂದ ನೋವಾಗಿದೆ? ಸೂರಜ್ ರೇವಣ್ಣರಿಂದ. ಅವರೇ ಹೇಳಿದ್ದಾರೆ ಇದೊಂದು ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಅಂತದಿಲ್ಲ ಸರ್, ತನಿಖೆಯಲ್ಲಿ ಗೊತ್ತಾಗುತ್ತೆ. ನನಗೆ ಕಾನೂನು ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಸ್ಥಳೀಯರು ಯಾರು, ನಗರಸಭೆಗೆ ಸಂಬಂಧಪಟ್ಟವರು ಯಾರು ಇದ್ರಲ್ಲಿ ಭಾಗಿಯಾಗಿದ್ರ? ನಮ್ಗೆ ಯಾರು ಟಚ್ ಇಲ್ಲ. ಫೋನಲ್ಲಿ ಯಾರು ಟಚ್ ಇಲ್ಲ. ಹಣ ವರ್ಗಾವಣೆ ಮಾಡೋದ್ರಲ್ಲಿ ಅಥವಾ ತಗೊಬರ್ತಾರೆ ಅಂತ ಯಾವುದು ಟಚ್ ಇಲ್ಲ ಸರ್. ಸೂರಜ್ ರೇವಣ್ಣ ಅವರು ನಿಮ್ಮ ಹತ್ರ ವಿಚಾರವಾಗಿ? ಸೂರಜ್ ರೇವಣ್ಣ ಅವ್ರು ಹೇಳಿದ್ರು, ಅದನ್ನ ನಾನು ಪೊಲೀಸ್ನವ್ರು ತಿಳಿಸಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಡೆಯಿಂದ ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಜೂನ್ 21 ದೂರಿಗೂ ಇದು ಇವತ್ತಿನ ದೂರಿಗೂ ವ್ಯತ್ಯಾಸ ಇದೆಯಲ್ಲ, ಇದರಲ್ಲಿ ಯಾರ್ದಾರು ಪಾತ್ರ ಇದೆಯಾ ಅಂತ? ಯಾರದು ಪಾತ್ರ ಇಲ್ಲ. ಈಗ ಮೊದಲ ಸಂತ್ರಸ್ತರನ್ನ ನೀವೇನು ಇಟ್ಕೊಂಡಿದ್ರಿ, ಅದು ಕೂಡ ಸೂರಜ್ ರೇವಣ್ಣ ಹೇಳಿದ್ರ, ನಿಮ್ ಸೂಚನೆ ಕೊಟ್ಟಿದ್ರು ಸರ್? ತನಿಖೆ ಅಂತದಿಲ್ಲದೆ ಗೊತ್ತಾಗುತ್ತೆ. ಅವ್ರನ್ನ ನಿಮ್ ಮೂಲಕ ಕಂಪ್ಲೇಂಟ್ ಕೊಡ್ತಿದ್ದಕ್ಕೆ ಏನ್ ಕಾರಣ ಏನಾಯ್ತು, ಅದಕ್ಕೆ ಏನ್ ನಿಮ್ಮ ಹತ್ರ ಏನ್ ಶೇರ್ ಮಾಡ್ಕೊಂಡ್ರು ಸೂರಜ್ ರೇವಣ್ಣ? ಸರ್, ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಅಲ್ಲ ಗೊತ್ತಾಯ್ತು ಸರ್, ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಏನಂತ ಸಂಪರ್ಕ ಮಾಡಿದ್ರು ಅವರು? ಏನಂತ ಸಂಪರ್ಕ ಮಾಡಿದ್ರು ಅವ್ರನ್ನ? ಸರ್, ನಾನು ಎಲ್ಲಾ ವಿಚಾರನ ಡೀಟೇಲ್ ಆಗಿ ಪೊಲೀಸ್ನವರಿಗೆ ತಿಳಿಸಿದ್ದೀನಿ, ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾನೇ ಅವ್ರನ್ನ ಇಟ್ಕೊಂಡಿದ್ದೆ, ಸೂರಜ್ ರೇವಣ್ಣ ಅವ್ರು ಹೇಳಿದ್ರು, ಅದಕ್ಕೋಸ್ಕರ ಇಟ್ಕೊಂಡಿದ್ದೆ ನಾನು ಅಂತ ಹೇಳ್ತೀರಿ. ಸೂರಜ್ ರೇವಣ್ಣ ಅವರೇ ಹೇಳಿದ್ರ ನಿಮ್ಗೆ ಅವ್ರನ್ನ? ಸರ್, ನಾನು ಎಲ್ಲನೂ ಪೊಲೀಸರಿಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ, ತನಿಖೆಯಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ಸರ್, ಈಗ ಬೇರೆ ವ್ಯಕ್ತಿಗಳ ಕಡೆಯಿಂದ ಈ ಹಣವನ್ನ ನೀವು ಅವ್ರಿಗೆ ತಲುಪಿಸಕ್ಕೆ ಇಟ್ಕೋ ಅಂತ ಇಂಥ ವ್ಯಕ್ತಿ ಕಡೆ ಬರ್ತಾರೆ, ಇಂಥವ್ರಿಗೆ ಕೊಡ್ಸಿ ಅಂತ ನಿಮ್ಗೆ? ಸರ್, ನಾನು ಯಾವುದೇ ವಿಚಾರನ ಈಗ ಡಿಸ್ಕಸ್ ಮಾಡಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನಗೆ ಮನಸ್ಸಿಗೆ ನೋವಾಗಿದೆ. ರಿಲೀಸ್ ಆಗಿದೆ ಸರ್, ಅದರಲ್ಲಿ ನಿಮ್ಮ ಪಾತ್ರ ಏನಾದ್ರು ಇದೆಯಾ? ಸರ್, ಎಲ್ಲಾ ವಿಚಾರನೂ ತನಿಖೆಯಲ್ಲಿ ಗೊತ್ತಾಗಿದೆ. ಹೇಳ್ಕೊಂಡಿದ್ದೆ ನಾನು, ಶಿವಕುಮಾರ್ ಕೂಡ ಇದ್ರ ಪಾತ್ರ ಇದೆ ಅಂತ ಹೇಳ್ತಾರೆ. ಸರ್, ಎಲ್ಲಾ ವಿಚಾರನೂ ತನಿಖೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ನನಗೆ ಮನಸ್ಸಿಗೆ ನೋವಾಗಿದೆ. ಸ್ನೇಹಿತರ ಜೊತೆ ಮಾತಾಡಿದ್ದೀರಾ ಈ ವಿಷಯಗಳ? ಇಲ್ಲ ಸರ್. ಶೇರ್ ಮಾಡಿದ್ದೀರಾ? ಇಲ್ಲ ಸರ್. ಅಲ್ಲಿ ಇನ್ನೊಂದೀಗ ಸಂಪರ್ಕ ಇತ್ತು, ಅವ್ರು ಪ್ರವೋಕ್ ಮಾಡಿದ್ಕೋಸ್ಕರ ಈ ತರ ಮಾಡ್ತಾರೆ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ ಸರ್.
ಯಾವ ರಾಜಕಾರಣಿಗಳ ಸಂಪರ್ಕನೂ ಇರಲಿಲ್ಲ. ಚುನಾವಣೆ ಟೈಮಲ್ಲಿ ನೀವು ಅವ್ರ ಜೊತೆ ಇದ್ರಿ, ಇವ್ರ ಜೊತೆ ಒಂದಷ್ಟು ವಿಡಿಯೋಗಳನ್ನ ಶೇರ್ ಆಗ್ತಿದೆ. ಅದು ತನಿಖೆ ಅಂತ ಗೊತ್ತಾಗುತ್ತೆ ಸರ್, ತೊಂದರೆ ಇಲ್ಲ. ಈಗ ನೀವು ಪಕ್ಕಾ ಜೆಡಿಎಸ್ ಕಾರ್ಯಕರ್ತರ? ಹೌದು, ಖಂಡಿತ. ಈ ಚುನಾವಣೆಯಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಜೆಡಿಎಸ್ ಕಾರ್ಯಕರ್ತರಿಗೆ ಓಡಾಡಿದ್ದೀನಿ, ಅವ್ರ ಜೊತೆನೆ ಓಡಾಡಿದ್ದೀನಿ, ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ. ಅಲ್ಲ, ಈಗ ಬೇರೆ ನೀವು ಪಕ್ಷದ ಚುನಾವಣೆ ಗುರುತಿಸ್ಕೊಂಡಿದ್ರಿ, ಅದರಲ್ಲಿ ಅವ್ರ ಖಂಡಿತ ಪಾತ್ರ ಇದೆ ಅಂತ. ಅದೆಲ್ಲ ಅಪಪ್ರಚಾರ. ನಾನು ಜೆಡಿಎಸ್ ಕಾರ್ಯಕರ್ತ, ಜೆಡಿಎಸ್ ಅಲ್ಲೇ ಇದ್ದದ್ದು. ಈ ಫಲಿತಾಂಶ ಬಂದಿದ್ದಿನ ನಿಮ್ದೊಂದು ವಿಡಿಯೋ ವೈರಲ್ ಆಗಿದೆ, ಬಿಜೆಪಿ ಅದು ಮುಖಂಡರು ಸರ್, ಅದು ತನಿಖೆ ಕೇಳ್ತಾರೆ, ನಾನು ಹೇಳ್ತೀನಿ ಸರ್, ತೊಂದರೆ ಇಲ್ಲ. ಸರ್ ಇನ್ನೊಂದು ಈಗ ನೀವು 4 ವರ್ಷದಿಂದ ನಿಮ್ಮಲ್ಲಿ ದೌರ್ಜನ್ಯ ಆಯ್ತು, ಅದಾದ ನಂತರ ಅವ್ರ ಸಂಪರ್ಕದಲ್ಲೇ ಇದ್ರ ಅಥವಾ ನೀವು ಅವ್ರಿಗೆ Disconnect ಆಯ್ತಾ? ನನ್ಗೆ ನೋವಾಯ್ತು ಅಂತ ಅವಾಗ ಏನಾದ್ರು ಹೇಳ್ಕೊಂಡಿದ್ರ ಅವ್ರ ಹತ್ರ? ನೀವು ಇಲ್ಲ ಇಲ್ಲ, ನಾನು ಯಾರ ಹತ್ರ ಹೇಳ್ಕೊಂಡಿರ್ಲಿಲ್ಲ, ಬಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೆ ಅಷ್ಟೇ. ಬಟ್ 4 ವರ್ಷದ ನಂತರ ನಿಮ್ಗೆ ಯಾವ್ದೇ ದೌರ್ಜನ್ಯ ಅವರಿಂದ ಆಗಿಲ್ಲ? ಇಲ್ಲ, ಒಂದ್ಸಲ ಮಾತ್ರ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ. ಹೌದು. ಅದು ಕನಿಷ್ಠ ನಿಮ್ ಫ್ಯಾಮಿಲಿ ಜೊತೆ ಅಥವಾ ನಿಮ್ ಫ್ರೆಂಡ್ಸ್ ಜೊತೆ ಈ ತರ ಆಗಿದೆ ಅಂತ ಯಾರ ಜೊತೆ? ಇಲ್ಲ ಇಲ್ಲ, ಯಾರ ಜೊತೆ ಶೇರ್ ಮಾಡಕ್ಕಾಗತ್ತಾ ಸರ್? ಈಗ ಯಾವ ರೀತಿ ಈಗ ಕ್ರಮ ಆಗಿದೆ ಆಗ್ಬೇಕು ಅಂತ ಅಂತಾನೆ ನೀವು ಬಯಸ್ತೀರಾ? ಸರ್, ನನಗೆ ಕಾನೂನಿನ ಮೂಲಕ ನ್ಯಾಯ ಸಿಗಬೇಕು ಅಷ್ಟೇ. ಅರಕಲಗೂಡು ಮೂಲದ ಯುವಕನ್ನು ನೀವು ಸ್ನೇಹಿತರಿದ್ದೀರಲ್ಲ? ಖಂಡಿತ, ಅವರು ನನ್ನ ಕೊಲಿಗ್ ಆಗಿದ್ರು. ಅವ್ರು ಅವ್ರು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಈ ತರ ಆಗಿದೆ ಅಂತ ಇನ್ಸಿಡೆಂಟ್ ಅವರು ಏನು? ಅಲ್ಲಿ ಏನ್ ನಡೆದಿದೆ ಪೂರ್ತಿ ವಿಚಾರಗಳನ್ನ ನಾನು ಪೊಲೀಸರು ತಿಳಿಸಿದ್ದೀನಿ, ತನಿಖೆ ಅಂತ ಸಹಕರಿಸ್ತೀನಿ. ನಿಮ್ ಗೊತ್ತಾಗುತ್ತೆ. ಫ್ರೆಂಡ್ ಕೊಲಿಗೂ ಅವ್ರ ಮೇಲೆ ಹೌದು ದೌರ್ಜನ್ಯ ಸರ್. ಆಯ್ತು ಅಂತ ಹೇಳಿ ನಿಮ್ಮ ಹತ್ರ ಹೇಳ್ಕೊಂಡ್ರ ಅಂತ? ಹೌದು, ಹೇಳ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫಸ್ಟ್ ಹೇಳ್ತೀನಿ. ಅವ್ರ 16th ನನ್ನ ಮೇಲೆ ದೌರ್ಜನ್ಯ ಆಯ್ತು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಯಾವತ್ತು ಶೇರ್ ಮಾಡ್ಕೊಂಡ್ರು ಅದೇ ದಿನ? ಸರ್, ದಯವಿಟ್ಟು ನನಗೀಗ ನಂದೇ ಆದ ಇದ್ರಲ್ಲಿದ್ದೀನಿ, ಟೆನ್ಷನಲ್ಲಿ. ಸರ್ ಈಗ ಒಂಚೂರು ಹಿಂಸೆ ಕೊಡ್ಬಿಡಿ, ನಾನು ತನಿಖೆ ಅಂತಲ್ಲಿ ಎಲ್ಲ ಗೊತ್ತಾಗುತ್ತೆ, ದಯವಿಟ್ಟು ತಿಳಿಸಿ. ಆಯ್ತು, ಸರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.